ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಜನಸಾಮಾನ್ಯರು ಅಡುಗೆ ಎಣ್ಣೆ ಖರೀದಿ ಮಾಡುವ ಮುನ್ನ 10 ಬಾರಿ ಯೋಚನೆ ಮಾಡುವ ಕಾಲ ಇದೀಗ ನಮ್ಮ ದೇಶದಲ್ಲಿ ಎದುರಾಗಿದೆ. ಹೌದು, ಇದೇ ರೀತಿ ಮುಂದುವರೆದರೆ ನಾವು ಕಷ್ಟಪಟ್ಟು ದುಡಿದ ಹಣವೆಲ್ಲವೂ ಕೂಡ ಅಡುಗೆ ಎಣ್ಣೆಗೆ ಸಾಲುವುದಿಲ್ಲ. ಹೌದು ಸ್ನೇಹಿತರೆ, ನಾವು ಊಟ ಮಾಡುವ ಯಾವುದೇ ಒಂದು ಅಡುಗೆ ಕೂಡ ಎಣ್ಣೆ ಇಲ್ಲದೆ ಆಗುವುದಿಲ್ಲ. ಪ್ರತಿಯೊಂದು ಅಡುಗೆಗೂ ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಇದರ ಬೆಲೆ ಗಗನ ಮುಟ್ಟಿರುವಾಗ ಜನಸಾಮಾನ್ಯರ ತಲೆಕೆಡುವ ಪರಿಸ್ಥಿತಿ ಇದೀಗ ರಾಜ್ಯಕ್ಕೆ ಎದುರಾಗಿದೆ. ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಲು ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ದೇಶದ ಜನತೆಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ. ಬನ್ನಿ, ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಯಾವಾಗಿನಿಂದ ಈ ಬೆಲೆ ನಿಗದಿಯಾಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಅಡುಗೆ ಎಣ್ಣೆ ಗ್ರಾಹಕರಿಗೆ ಸಮಾಧಾನಕರ ಸುದ್ದಿಯೊಂದು ಇದೀಗ ಬಂದಿದೆ. ಎಣ್ಣೆ ಬೀಜ ಬೆಳೆಗಳ ಬಿತ್ತನೆ ಕಡಿಮೆಯಾಗಿದೆ ಎಂಬ ವರದಿಗಳ ಮಧ್ಯೆ ಖಾದ್ಯ ತೈಲದ ಬೆಲೆಗಳು ಕುಸಿದಿವೆ. ವರದಿಯ ಪ್ರಕಾರ ಮಲೇಷ್ಯಾ ವಿನಿಮಯ ಕೇಂದ್ರದ ಕುಸಿತದಿಂದಾಗಿ ಹೆಚ್ಚಿನ ದೇಶೀಯ ಎಣ್ಣೆ ಬೀಜಗಳ ಬೆಲೆಗಳು ದೇಶದ ಎಣ್ಣೆ ಬೀಜ ಮಾರುಕಟ್ಟೆಯಲ್ಲಿ ಕುಸಿದಿವೆ. ಪ್ರತಿ ತಿಂಗಳು ಮಾರುಕಟ್ಟೆಗೆ ಹೊಸ ಸಾಸಿವೆ ಬೆಳೆ ಬರುವ ಸಾಧ್ಯತೆ ಇರುವುದರಿಂದ ಸಾಸಿವೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ಬೆಲೆ ಕುಸಿದಿದೆ ಎಂದು ಮಾರುಕಟ್ಟೆಯ ಮೂಲಗಳು ತಿಳಿಸಿವೆ. ಇತ್ತೀಚಿನ ದಿನಗಳಲ್ಲಿ ಕಡಲೆಕಾಯಿ ಮತ್ತು ಹತ್ತಿ ಬೀಜದ ಕೇಕ್ ಬೆಲೆಯಲ್ಲಿ ಸುಧಾರಣೆ ಕಂಡು ಬಂದಿದೆ. ಎಲ್ಲ ರಾಜ್ಯಗಳಲ್ಲಿ ಈ ಎಣ್ಣೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ 15 ರಿಂದ 20 ರೂಪಾಯಿಗಳಷ್ಟು ಸುಧಾರಿಸಿದ್ದು, ಇದರಿಂದಾಗಿ ಈ ಎಣ್ಣೆ ಕಾಳುಗಳ ಖಾದ್ಯ ಎಣ್ಣೆಯ ಬೆಲೆಗಳು ಕುಸಿದಿವೆ. ಇದು ನೆಲಗಡಲೆ ಎಣ್ಣೆ ಮತ್ತು ಹತ್ತಿ ಬೀಜದ ಎಣ್ಣೆಯ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಸೋಯಾಬೀನ್ ಡಿಗಮ್ ಎಣ್ಣೆಯ ಆಮದು ವೆಚ್ಚದ ಪ್ರತಿ ಕೆಜಿಗೆ 102 ರೂಪಾಯಿ. ಆದರೆ ಹಣದ ಕೊರತೆಯಿಂದಾಗಿ ಆಮದುದಾರರು ಈ ಎಣ್ಣೆಯನ್ನು ಬಂದರುಗಳಲ್ಲಿ ಕೆಜಿಗೆ ಸುಮಾರು 97 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದರಿಂದ ಸೋಯಾಬೀನ್ ಎಣ್ಣೆಯ ಬೆಲೆಗಳು ಕುಸಿಯುತ್ತಿವೆ. ಮಲೇಷ್ಯಾ ವಿನಿಮಯ ದರ ಕುಸಿತದ ಜೊತೆಗೆ ಹೆಚ್ಚಿನ ಬೆಲೆಗೆ ಖರೀದಿದಾರರ ಕೊರತೆಯಿಂದಾಗಿ ಸಿಪಿಒ ಮತ್ತು ಪಾಮೋಲಿನ್ ಎಣ್ಣೆಯ ಬೆಲೆಗಳು ಸಹ ಕುಸಿದವು. ಈ ತೈಲಗಳ ಬೆಲೆಗಳು ಮಾತ್ರ ಹೆಚ್ಚೆಂದು ಉಲ್ಲೇಖಿಸಲಾಗುತ್ತಿದೆ. ವಾಸ್ತವದಲ್ಲಿ ಖರೀದಿದಾರರ ಕೊರತೆ ತುಂಬಾ ಇದೆ. ಎಣ್ಣೆ ಬೀಜಗಳ ಬೆಲೆಗಳು ಹೀಗಿವೆ. ಪ್ರತಿ ಕ್ವಿಂಟಾಲ್ಗೆ ಸಾಸಿವೆ ಎಣ್ಣೆ ಕಾಳುಗಳು 6,550 ರಿಂದ 6,600 ರೂಪಾಯಿ, ಕಡಲೆಕಾಯಿ 5,850 ರಿಂದ 6,175 ರೂಪಾಯಿ, ನೆಲಗಡಲೆ ಎಣ್ಣೆ ಗಿರವಿ ವಿತರಣೆ 13,850 ರೂಪಾಯಿ, ಸಂಸ್ಕರಿಸಿದ ಕಡಲೆಕಾಯಿ ಎಣ್ಣೆ 2,105 ರೂಪಾಯಿಯಿಂದ 2,405 ರೂಪಾಯಿ, ಸಾಸಿವೆ ಎಣ್ಣೆ ದಾದ್ರಿ 13,550 ರೂಪಾಯಿ, ಸಾಸಿವೆ ಪಕ್ಕಿ ಘನಿ 2,300 ರಿಂದ 2,400 ರೂಪಾಯಿ, ಸಾಸಿವೆ ಕಚ್ಚಾ ಎಣ್ಣೆ 2,300 ರಿಂದ 2,425 ರೂಪಾಯಿ, ಎಳ್ಳೆಣ್ಣೆ ಗಿರಣಿ ವಿತರಣೆ 18,900 ರೂಪಾಯಿಯಿಂದ 21,000 ರೂಪಾಯಿ, ಸೋಯಾಬೀನ್ ಎಣ್ಣೆ ಗಿರಣಿ ವಿತರಣೆ 13,500 ರೂಪಾಯಿ, ಸೋಯಾಬೀನ್ ಗಿರಣಿ ವಿತರಣೆ 13,300 ರೂಪಾಯಿ, ಸೋಯಾಬೀನ್ ಎಣ್ಣೆ ದೇಗಮ್ ಕಾಂಡ್ಲಾ 9,650 ರೂಪಾಯಿ, ಪಾಮೋಲಿನ್ ಆರ್ಬಿಡಿ ದೆಹಲಿ 14,200 ರೂಪಾಯಿ, ಪಾಮೋಲಿನ್ ಮಾಜಿ ಕಾಂಡ್ಲಾ 13,300 ರೂಪಾಯಿ, ಸೋಯಾಬೀನ್ ಧಾನ್ಯ 4,400 ರೂಪಾಯಿಯಿಂದ 4,450 ರೂಪಾಯಿ, ಸೋಯಾಬೀನ್ ಲೂಸ್ 4,100 ರೂಪಾಯಿಯಿಂದ 4,200 ರೂಪಾಯಿಗಳು.